ಮೊಹರಂ ಕೊನೆಯ ದಿನದ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೊಹರಂ ಶೋಕಾಚರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಈ ವೇಳೆ ಅಂಜುಮನಿ ಜಾಫ್ರಿಯಾ ಸಂಘಟನೆಯ ಅಧ್ಯಕ್ಷರಾದ ಅಲಿ ಅಬ್ಬಾಸ್ ರವರು ಮಾತನಾಡಿ, ಕ್ರಿಸ್ತಶಕ 620ರಲ್ಲಿ ಜನ್ಮ ತಾಳಿದ ಹುಸೇನ್ ಬಿನ್ ಅಲಿ ಅವರ ಮನೆತನವು ಶಾಂತಿ, ನ್ಯಾಯ ಹಾಗೂ ಉದಾರತೆಗೆ ಹೆಸರುವಾಸಿಯಾಗಿತ್ತು. ಇಂತಹ ಮನೆತನದಲ್ಲಿ ಜನ್ಮ ತಾಳಿದ ಹುಸೇನ್ ಅವರು ಪ್ರೀತಿ, ಪ್ರೇಮ, ಸೌಹಾರ್ದತೆ ಹಾಗೂ ಮಾನವೀಯತೆಯ ಸರ್ವೋಚ್ಚ ಗುಣಗಳ ಹರಿಕಾರರಾಗಿದ್ದರು. ಆದ್ದರಿಂದಲೇ ಜನರು ಇವರ ಗುಣಗಳನ್ನ ಮೆಚ್ಚಿ ತಮ್ಮ ನಾಯಕನನ್ನಾಗಿ ಒಪ್ಪಿಕೊಂಡಿದ್ದರು ಎಂದರು. ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ ಹಿಂದುಳಿದ ವರ್ಗಗಳ ರಾಜ್ಯ ಅಧ್ಯಕ್ಷರಾದ ಆರ್.ಎ. ಅಸ್ಕಿಲ್ ಮಾತನಾಡಿ, ಹುಸೇನ್ ಅವರು ತನ್ನ ಸರ್ವಸ್ವವನ್ನು, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ಪುರುಷ ಹುಸೇನ್. ಜಗತ್ತಿನ ಮಾನವೀಯತೆಯನ್ನು ಉಳಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟ ಮಹಾಸಂತ ಹುಸೇನ್. ಇಂದಿನ ಕೋಟ್ಯಾಂತರ ಜನರ ಜೀವನದಲ್ಲಿ ಬರುವ ಎಲ್ಲ ತರಹದ ವಿಪತ್ತುಗಳ ವಿರುದ್ಧ ಹೋರಾಡಲು ಅವರ ಮನಸ್ಸುಗಳಲ್ಲಿ ಬರುವ ಉತ್ಸಾಹವನ್ನು ಉರಿದುಂಬಿಸುವ ಸ್ಫೂರ್ತಿದಾಯಕ ನಾಯಕ ಹುಸೇನ್ ಅವರು ಎಂದರು. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ಈ ದಿನ ನಮ್ಮ ಅಲಿಪ ಗ್ರಾಮದಲ್ಲಿ ಈ ಮೊಹರಂ ಚಂದ್ರಕಾಣಿದಿಂದ 10 ದಿನದಿಂದ ನಾವು ಮೊಹರಂ ಆಚರಿಸಿದ್ದೇವೆ. ಮೊಹರಂ ಕೆಲವರಿಗೆ ಹಬ್ಬ ಅಂತಾರೆ, ಅದು ಹಬ್ಬ ಅಲ್ಲ. ಇವತ್ತು ನಾವು 10ನೇ ದಿನ ಮೊಹರಂ ಶೋಕದ ದಿನಾಚರಣೆ ಆಚರಿಸುತ್ತಿದ್ದೇವೆ. ಇದೆಲ್ಲ ಹೇಳಿಕೆ ನಾನು ನಮ್ಮ ಮೊಹಮ್ಮದ್ ಇಮಾಮ್ ಹುಸೇನ್ ಅವರು ಬಲಿಯಾದ ಯಾವುದು ಒಂದು ಜಾತಿ ಯಾವುದು ಎಂಬ ಅಲ್ಲ, ಅವರು ಇಡೀ ಪ್ರಪಂಚಕ್ಕೆ, ಇಡೀ ಮನುಷ್ಯತ್ವಕ್ಕೆ ಕಾಪಾಡೋದಕ್ಕೆ ನಾವು ಈ ದಿನ ನಾವು ಮೊಹರಂ ಆಚರಿಸೋದು ಅರ್ಥ ಏನಂದರೆ, ಶೋಕದ ದಿನ ಆಚರಿಸೋ ಅರ್ಥ ಏನಂದರೆ, ಆ ದಿನ ನಾವು 1400 ವರ್ಷ ಹಿಂದೆ ಆ ಕರ್ಬಲಾ ಮೈದಾನ ಇದ್ದಿದ್ರೆ ನಾವು ಇದೇ ರೀತಿ ನಮ್ಮ ಇಮಾಮ್ ಹುಸೇನ್ ಅವ್ರ ಬದಲು ನಾವು ಬಲಿಯಾಗಿ ನಾವು ಅವ್ರಿಗೆ ಕಾಪಾಡಿ ಇಡೀ ಜಗತ್ತಲ್ಲಿ ನಮ್ಮ ತಮಿಳುನಾಡು, ಕರ್ನಾಟಕ, ಆಂಧ್ರ ಭಾಗದಲ್ಲಿ ಬಾಬಯ್ಯ ಅಂತಾರಲ್ವ, ಅವರೇ ಇಮಾಮ್ ಹುಸೈನ್. ಬಾಬಯ್ಯ ಅನ್ನೋದು ಗುರಿ ಕೇವಲ ಒಂದು ಜಾತಿಗೆ ಸೀಮಾ ಇಲ್ಲ, ಅದು ಇಡೀ ಮಾನವೀಯತೆನೇ ಕಾಪಾಡಬೇಕು. ಮಾನವೀಯತೆನೇ ಒಂದು ದೊಡ್ಡ ಧರ್ಮ ಅನ್ನೋದನ್ನು ಒಂದು ದೊಡ್ಡದಾಗಿ ಒಂದು ಬಲಿದಾನ ಕೊಟ್ಟು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ನಮ್ಮದಲ್ಲಿ ನಮ್ಮ ಹಿರಿ ಜಗತ್ತಲ್ಲಿ ಮಾನವೀಯತೆ ಅನ್ನೋದನ್ನು ಹುಟ್ಟಿದೆ ಅಂದರೆ, ಬದುಕಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇಮಾಮ್ ಹುಸೇನ್ ಆಗಿರ್ತಾರೆ. ಇಮಾಮ್ ಹುಸೇನ್ ಅವರು ಹಿರಿ ಜಗತ್ತಿಗೆ ಇವತ್ತು ಏನೋ ನಾವು ಸೂರ್ಯ ಹುಟ್ಟಿದಾಗನೇ ದೇವರೇ ಅಂತ ಹೇಳಿಬಿಟ್ಟು ಆಕಾಶಕ್ಕೆ ನೋಡ್ತೀವೋ, ನೋಡಿದ ಮೇಲೆ ಈ ಕಡೆ ನನ್ನ ಮಗ, ನನ್ನ ತಂಗಿ, ಒಂದು ತಾಯಿ, ಒಬ್ಬರನ್ನ ನೀತಿ ಮಾಡಬೇಕು, ಒಬ್ಬರನ್ನ ಕಾಪಾಡಬೇಕು, ಒಬ್ಬ ಅನಾಥನ ನಾವು ರಕ್ಷಣೆ ಮಾಡಬೇಕು, ಅನಾಥನ ಜೊತೆ ನಾವು ಒಳ್ಳೆ ಸಂಬಂಧ ಬೆಳೆಸಬೇಕು ಅನ್ನೋದನ್ನ ಏನು ನಾವು ಇವತ್ತು ತಿಳಿಸ್ಕೊಂಡಿರ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಇಮಾಮ್ ಹುಸೇನ್ ಆಗಿರ್ತಾರೆ. ಇವತ್ತು ನಮ್ಮ ಹಿರಿ ಭಾರತದಲ್ಲಿ ಅಂಥದ್ದೇ ಇಲ್ಲ, ಹಿರಿ ಜಗತ್ತಲ್ಲಿ ಈ ಸೋಗಚರ ದಿನವನ್ನು ಹಮ್ಮಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಸಹ ಸುಮಾರು 400 ವರ್ಷಗಳಿಂದ ಅಳ್ಳಿಪುರ ಗ್ರಾಮದಲ್ಲಿ ಇದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಕ್ಕೂ ಈ ಮುಂದಿನ ಪೀಳಿಗೆಗಳು ನಡೆಸ್ಕೊಂಡು ಹೋಗ್ತಾರೆ ಅಂತ ಆ ನಂಬಿಕೆ ಇದೆ.